ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿನ್ನರ್ ಸರ್ಕಲ್ ವಿತ್ ನಿರಂಜನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಫ್ರೆಂಡ್ಸ್, ನಾವು ಹೀಟೆಡ್ ಕಾನ್ವರ್ಸೇಷನ್ ಬಗ್ಗೆ ಮಾತಾಡಿದ್ವಿ, ಹೀಟೆಡ್ ಆರ್ಗ್ಯುಮೆಂಟ್ ಬಗ್ಗೆ ಮಾತಾಡಿದ್ರಿ. ಸೊ ಏನಪ್ಪ ಇದು ಹೀಟೆಡ್ ಕಾನ್ವರ್ಸೇಷನ್, ಹೇಗೆ ಸ್ಟಾರ್ಟ್ ಆಗುತ್ತಿದ್ದು, ಮತ್ತು ಏನು ಇದರಿಂದ ನಮಗೆ ಎಫೆಕ್ಟ್ ಬೀಳುತ್ತೆ, ಮತ್ತು ಇದರಿಂದ ನಾವು ಯಾವ ರೀತಿ ದೂರ ಇರ್ಬೋದು ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಏನಿದು ಹೀಟೆಡ್ ಕಾನ್ವರ್ಸೇಷನ್ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಹೀಟೆಡ್ ಕಾನ್ವರ್ಸೇಷನ್ ಏನಪ್ಪ ಅಂತ ಹೇಳಿದ್ರೆ, ಆ ವಿಷಯ ಏನು ತಗೊಳ್ಳೋವಂಥದ್ದಿರಲ್ಲ ಅಥವಾ ಅದರಿಂದ ನಮ್ಗೇನು ಬರೋವಂಥದ್ದಿರೋದಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಹೀಟೆಡ್ ಕಾನ್ವರ್ಸೇಷನ್ನು. ಅಲ್ಲಿಂದ ಸ್ಟಾರ್ಟ್ ಆಗಿ ಒಬ್ಬ ಪರ್ಸನ್ ಮೆಂಟಲ್ ಹೆಲ್ತ್ ಮೇಲೆ ಇದು ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಅಲ್ಲಿವರೆಗೂ ಹೋಗುತ್ತೆ ಈ ಒಂದು ಹೀಟೆಡ್ ಕಾನ್ವರ್ಸೇಷನ್. ಹೆಂಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ಡೇ ಬೈ ಡೇ ನಮ್ಮ ಸೊಸೈಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಪೀಪಲ್ ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೇ ಸರಿ ಇರುತ್ತೆ, ಅವ್ರು ಹೇಳಿರೋ ಸಿಸ್ಟಮ್ಗೆ ಅಡಾಪ್ಟ್ ಆಗಬೇಕು, ಮತ್ತು ಅವ್ರ ಫೇಲ್ಯೂರ್ಸ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅವ್ರು ಮಾಡಿರೋ ಮಿಸ್ಟೇಕ್ಸ್ ಅವ್ರಿಗೆ ಡೈಜೆಸ್ಟ್ ಆಗೋದಿಲ್ಲ. ಸೊ ಈ ಥರ ಪೀಪಲ್ ಇರ್ತಾರಲ್ಲ, ಸೊ ಈ ಥರ ಪೀಪಲಿಂದನೇ ಈ ಒಂದು ಹೀಟೆಡ್ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋದು, ಮತ್ತು ಒಬ್ಬ ಮೆಂಟಲ್ ಇಲ್ನೆಸ್ಗೂ ಕೂಡ ಏನಾಗುತ್ತೆ, ಅದು ಕಾರಣ ಆಗುತ್ತೆ. ಸೊ ಇದರಿಂದ ನಾವು ಹೇಗೆ ಬಚಾವಾಗ್ಬೋದು ಅಥವಾ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಾದರೂ ಹೇಗೆ ಅನ್ನೋದನ್ನು ನಾನು ನಿಮಗೆ ಒಂದು ಸ್ಟೋರಿ ಮುಖಾಂತರ ಅರ್ಥ ಮಾಡ್ಸೋಕ್ಕೆ ಇಷ್ಟಪಡ್ತೀನಿ. ಆ ಲಾಂಗ್ ಬ್ಯಾಕ್ ಒಂದು ಫಾರೆಸ್ಟಲ್ಲಿ ವಾದ ನಡೆಯುತ್ತೆ ಬಿಟ್ವೀನ್ ಡಾಂಕಿ ಆ್ಯಂಡ್ ಟೈಗರ್. ಆ್ಯಂಡ್ ಏನು ವಾದ ನಡೆಯುತ್ತೆ ಅಂತ ಹೇಳಿದ್ರೆ, ಡಾಂಕಿ ಹೇಳುತ್ತೆ ಗ್ರಾಸ್ ಇಸ್ ಆಲ್ವೇಸ್ ಬ್ಲೂ ಅಂತ ಹೇಳುತ್ತೆ, ಬಟ್ ಟೈಗರ್ ಏನು ಹೇಳುತ್ತೆ, ನೋ ಯು ಆರ್ ರಾಂಗ್, ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್, ಗ್ರಾಸ್ ಯಾವಾಗಲೂ ಗ್ರೀನ್ ಆಗಿರುತ್ತೆ, ನಿನ್ನ ವಾದ ತಪ್ಪು ಅಂತ ಏನು ಮಾಡುತ್ತೆ, ಡಾಂಕಿಗೆ ಹೇಳುತ್ತೆ. ಆ್ಯಂಡ್ ಈ ಸ್ಮಾಲ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿ ಏನಾಗುತ್ತೆ, ಸ್ಪಾಯ್ಲ್ಡ್ ಅಪ್, ಹೀಟಪ್ ಆಗಿ ಜಗಳ ಆಡೋ ರೇಂಜ್ಗೆ ಈ ಒಂದು ವಾದ ಬೆಳ್ಕೊಳ್ಳುತ್ತೆ. ಆ್ಯಂಡ್ ಫೈನಲಿ ಏನಾಗುತ್ತೆ, ಟ್ರುತ್ಗೋಸ್ಕರ ಏನು ಮಾಡುತ್ತೆ, ನಿಜಾಂಶ ತಿಳ್ಕೊಳ್ಳೋದಕ್ಕೋಸ್ಕರ, ಆ್ಯಂಡ್ ದೇ ವೆಂಟ್ ಇನ್ ಸರ್ಚ್ ಆಫ್ ಲಯನ್. ಆ ಕಿಂಗ್ ಯಾರು ಇರ್ತಾರೆ, ಆ ಕಿಂಗ್ನ ಫೈಂಡ್ ಔಟ್ ಮಾಡಿ ಏನು ಮಾಡುತ್ತೆ, ಡಾಂಕಿ ಅದ್ರ ವಾದನ ಮಂಡಿಸುತ್ತೆ. ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ ಮೈ ಡಿಯರ್ ಮ್ಯಾಜೆಸ್ಟಿ, ನಾನು ಟೈಗರ್ಗೆ ಎಷ್ಟು ಸಲ ಹೇಳ್ತಿದ್ದೀನಿ ಗ್ರಾಸ್ ಯಾವಾಗಲೂ ಬ್ಲೂ ಕಲರ್ ಇರುತ್ತೆ ಅಂತ, ಬಟ್ ಟೈಗರ್ ನನ್ನ ಹತ್ರ ವಾದ ಮಾಡ್ತಿದ್ದಾನೆ, ಇಲ್ಲ ನಿನ್ನ ತಪ್ಪು, ಗ್ರಾಸ್ ಯಾವಾಗಲೂ ಗ್ರೀನ್ ಇರುತ್ತೆ ಅಂತ. ಸೊ ಅದಕ್ಕೆ ನೀನೇನು ಮಾಡಿ, ಅದಕ್ಕೆ ಪನಿಷ್ಮೆಂಟ್ ಕೊಡಿ ಅಂತ ಏನು ಮಾಡುತ್ತೆ, ಲಯನ್ ಹತ್ರ ಡಾಂಕಿ ಕೇಳುತ್ತೆ. ಆ್ಯಂಡ್ ಲಯನ್ ವಿತೌಟ್ ಹೆಸಿಟೇಷನ್ ಏನು ಮಾಡುತ್ತೆ, ಎಸ್ ಯು ಆರ್ 100% ಕರೆಕ್ಟ್, ಗ್ರಾಸ್ ಯಾವಾಗಲೂ ಬ್ಲೂ ಆಗಿರುತ್ತೆ ಅಂತ ಹೇಳಿದ ತಕ್ಷಣವೇ ಡಾಂಕಿಗೆ ತುಂಬ ಖುಷಿ ಆಗುತ್ತೆ, ತುಂಬ ಜಾಯ್ ಫೀಲ್ ಮಾಡುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಎಸ್ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಯಾವತ್ತೂ ಸರಿ ಇದೆ, ಇದು ನಾನು ಯಾವತ್ತೂ ಹೇಳಿದ ಮಿಸ್ಟೇಕ್ ಆಗೋಕ್ಕೆ ಚಾನ್ಸೇ ಇಲ್ಲ, ನೋಡ್ದಾ ಕಿಂಗೇ ಹೇಳ್ಬಿಟ್ರಿ ಇವಾಗ ಆನ್ಸರು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಟೈಗರ್ ಕಡೆಗೆ ಒಂದು ಸ್ವಲ್ಪ ಶೋ ಆಫ್ ಮಾಡುತ್ತೆ. ಆ್ಯಂಡ್ ಇವೆಂಚುಲಿ ಇಟ್ ಬಿಕಮ್ಸ್ ಸೋ ಮಚ್ ಚಿಯರ್ಫುಲ್. ಆ್ಯಂಡ್ ಚಿಯರ್ ಮಾಡ್ತಾನೆ ಅದೇನು ಮಾಡುತ್ತೆ, ಇಡೀ ಫಾರೆಸ್ಟ್ ಸುತ್ತ ಗ್ರಾಸ್ ಇಸ್ ಆಲ್ವೇಸ್ ಬ್ಲೂ, ಗ್ರಾಸ್ ಇಸ್ ಆಲ್ವೇಸ್ ಬ್ಲೂ ಅಂತ ಅನೌನ್ಸ್ ಮಾಡ್ಕೊಂಡು ಓಡಾಡುತ್ತೆ, ರೈಟ್. ಆ್ಯಂಡ್ ಲಯನ್ ಏನು ಮಾಡುತ್ತೆ, ಟೈಗರ್ಗೆ 5 years ಆಫ್ ಸೈಲೆನ್ಸ್ನ ಕೊಟ್ಬಿಡುತ್ತೆ. 5 ವರ್ಷ ನೀನು ಯಾರ ಹತ್ರ ಏನು ಮಾತಾಡೋಂಗಿಲ್ಲ, ವಾದಕ್ಕೆ ಇಳಿಯೋಂಗಿಲ್ಲ, ಏನೂ ಇಳಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಟೈಗರ್ಗೆ ಶಿಕ್ಷೆ ಕೊಡುತ್ತೆ. ಆ್ಯಂಡ್ ಬಿಫೋರ್ ಶಿಕ್ಷೆನ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಟೈಗರ್ ಕೇಳುತ್ತೆ, ಮೈ ಡಿಯರ್ ಮ್ಯಾಜೆಸ್ಟಿ, ನಿಮಗೂ ಟ್ರುತ್ ಗೊತ್ತು, ವಾಟ್ ಈಸ್ ದ ಕಲರ್ ಆಫ್ ಗ್ರಾಸ್ ಅಂತ, ಇಟ್ಸ್ ಆಲ್ವೇಸ್ ಗ್ರೀನರಿ, ಬಟ್ ಯಾಕೆ ನನಗೆ ರಿಯಾಲಿಟಿ ಇದ್ರೂ ಕೂಡ ನನಗೆ ಯಾಕೆ ಶಿಕ್ಷೆ ಕೊಟ್ರಿ, ನೀವು ಪನಿಷ್ ಯಾಕೆ ನೀವು ಮಾಡಿದ್ರಿ ಅಂತ ಏನು ಮಾಡುತ್ತೆ, ಲಯನ್ನ ಕೇಳುತ್ತೆ. ಆ್ಯಂಡ್ ಲಯನ್ ಏನು ಮಾಡುತ್ತೆ, ಎಸ್ ಯು ಆರ್ ಕರೆಕ್ಟ್, 100% ದ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್, ಬಟ್ ನಿನ್ನಂಥ ಇಂಟೆಲಿಜೆಂಟ್ ಪರ್ಸನ್ನು, ರೈಟ್, ನಿನ್ನ ಇಂಟೆಲಿಜೆನ್ಸ್ನ, ನಿನ್ನ ಟೈಮ್ನ, ನಿನ್ನ ಎನರ್ಜಿನ ಒಬ್ಬ ಫೂಲಿಶ್ ಮೇಲೆ ಇನ್ವೆಸ್ಟ್ ಮಾಡೋದು ನನ್ನ ಕಣ್ಣಾರ ನಾನು ನೋಡೋಕ್ಕೆ ಇಷ್ಟಪಟ್ಟಿಲ್ಲ. ಸೊ ಅದಕ್ಕೆ ನಿನಗೆ ಈ 5 ವರ್ಷ ಏನಿದೆ ಸೈಲೆನ್ಸ್ನ ನೀನು ಮೇಂಟೈನ್ ಮಾಡಬೇಕಂತ, ಅದಕ್ಕೆ ನಿಮ್ಗೆ ಆ ಒಂದು ಶಿಕ್ಷಣ ಕೊಟ್ಟಿದ್ದೀನಿ ಅಂತೇನು ಮಾಡುತ್ತೆ, ಅದು ಹೇಳುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಗ್ರಾಸ್ ಗ್ರೀನರ್ ಇದೆಯೋ ಬ್ಲೂ ಇದೆಯೋ ಇದನ್ನು ತಗೊಳ್ಳೋದು ಕೊಡೋದು ಏನೂ ಇಲ್ಲ, ಅಥವಾ ಆಗಬೇಕಾಗಿರೋದು ಏನೂ ಇಲ್ಲ. ಆ್ಯಂಡ್ ಆ ವಾದನ ನನ್ಗಂಟ ನೀವು ತೊಗೊಂಬಂದಿದ್ದೀರಾ, ಸೊ ಅದಕ್ಕೋಸ್ಕರ ನಿಮ್ಗೆ ಈ ಒಂದು ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀನಿ, ನಿಮ್ಗೆ ಈ ಶಿಕ್ಷೆನ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಲಯನ್ ಹೇಳುತ್ತೆ. ಸೊ ದಿಸ್ ವಾಸ್ ಸಮ್ ಆಫ್ ದ ಶಾರ್ಟ್ ಸ್ಟೋರಿ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಾವು ಲೈಫಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ತುಂಬ ಇದೆ ಈ ಒಂದು ಸ್ಟೋರಿಯಿಂದ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸೊಸೈಟಿಯಲ್ಲಿ ದೇರ್ ವಿಲ್ ಬಿ ಸಮ್ ಪೀಪಲ್ ಅರೌಂಡ್ ಅಸ್, ನೋ ಮ್ಯಾಟರ್ ನೀವು ಎಷ್ಟೇ ಅವ್ರ ಕರೆಕ್ಟ್ ಪ್ರೂಫ್ಸ್ನ ಪ್ರೊವೈಡ್ ಮಾಡಿ ಅವ್ರ ಮುಂದೆ, ಅಥವಾ ಎವಿಡೆನ್ಸ್ನ ಪ್ರೆಸೆಂಟ್ ಮಾಡಿ, ಆ್ಯಂಡ್ ಅವ್ರು ಯಾವ ಥರ ಇಲ್ಯೂಷನ್ಸಲ್ಲಿ ಇರ್ತಾರೆ ಅಂತಂದರೆ, ಅವ್ರ ಇಲ್ಯೂಷನ್ಸ್ಗಳೇ ಅವ್ರ ವಿಕ್ಟ್ರಿ ಅನ್ನೋ ಥರ ಅವ್ರು ಬಿಹೇವ್ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರದ್ದು ಯಾವಾಗಲೂ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ, ಎಸ್ ನಾನು ಹೇಳಿದ್ದೆ ಕರೆಕ್ಟು, ನಾನು 100% ಶ್ಯೂರ್ ಇದ್ದೀನಿ, ನನ್ನ ಹತ್ರ ಏನು ಮಿಸ್ಟೇಕ್ ಆಗೋಕ್ಕೆ ಚಾನ್ಸೇ ಇಲ್ಲ, ನಾನು ಫೇಲೇ ಆಗಿಲ್ಲ ಅನ್ನೋ ಈ ಥರ ಒಂದು ಮೆಂಟಾಲಿಟಿ ಇರುತ್ತೆ. ಆ್ಯಂಡ್ ಟ್ರಸ್ಟ್ ಮಿ ಮೈ ಡಿಯರ್ ಫ್ರೆಂಡ್ಸ್, ಈ ಥರ ಮೆಂಟಾಲಿಟಿ ಇರುತ್ತಲ್ಲ, ದೀಸ್ ಕೈಂಡ್ ಆಫ್ ಪೀಪಲ್ ಆರ್ ಈಗೋಯಿಸ್ಟಿಕ್. ಆ್ಯಂಡ್ ಇವ್ರ ಹತ್ರ ನಾವೇನ ವಾದಕ್ಕೆ ಇಳಿದ್ರೆ ನಮ್ಮ ಮೆಂಟಲ್ ಹೆಲ್ತ್ ಡ್ರೈನ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಾವು ಬೇರೆ ಕಡೆ ಕೆಲಸ ಮಾಡೋಕ್ಕೂ ನಮಗೆ ಫೋಕಸ್ ಬರೋದಿಲ್ಲ. ಆ್ಯಂಡ್ ಇದೇ ಒಂದು ಪ್ರೆಷರ್ನ, ಇದೇ ಒಂದು ಸ್ಟ್ರೆಸ್ನ ನಮ್ಮ ಫ್ಯಾಮಿಲಿ ಮೇಲೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀವಿ, ನಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಅವ್ರ ಮೇಲೆ ಈ ಸ್ಟ್ರೆಸ್ನ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತೀವಿ. ಸೊ ಇದೆಲ್ಲ ಕಾರಣ ಆಗುತ್ತೆ ಈ ಒಂದು ಹೀಟೆಡ್ ಕಾನ್ವರ್ಸೇಷನಿಂದ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಹೇಳೋದು ಈ ಒಂದು ವಿಡಿಯೋದಿಂದ ಏನಂತ ಹೇಳಿದ್ರೆ,
ಆದಷ್ಟು ನಾವೇನು ಮಾಡಬೇಕಾಗುತ್ತೆ, ಇಂಥ ಟೈಪ್ ಆಫ್ ಪೀಪಲ್ ಇರ್ತಾರಲ್ಲ ಇವ್ರ ಹತ್ರದಿಂದ ನಾವು ಆರ್ಗ್ಯುಮೆಂಟ್ಸ್ನ ರ್ಯಾದರ್ ದನ್ ಬೆಳೆಸ್ಕೊಂಡು ಹೋಗೋ ಬದಲು ಆರ್ಗ್ಯುಮೆಂಟ್ಸ್ನ ಕಮ್ಮಿ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಇಂಟೆಲಿಜೆನ್ಸು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಒಂದು ಸಮಯ, ನಿಮ್ಗೆ ಯಾವತ್ತೂ ಪ್ರೊಡಕ್ಟಿವ್ ಥಿಂಗ್ಸ್ ಮೇಲೆ ನೀವು ಖರ್ಚು ಮಾಡಬೇಕಾಗುತ್ತೆ. ಆ್ಯಂಡ್ ಇಂಥ ಟೈಪ್ ಆಫ್ ಪೀಪಲ್ ಮೇಲೆ ಖರ್ಚು ಮಾಡಿದ್ರೆ ನಿಮ್ಮ ಇಂಟೆಲಿಜೆನ್ಸ್ ವೇಸ್ಟು, ನಿಮ್ಮ ಎನರ್ಜಿ ವೇಸ್ಟು, ಆ್ಯಂಡ್ ಯು ವಿಲ್ ಬಿಕಮ್ ಸೋ ಮಚ್ ಡಿಮೋಟಿವೇಟೆಡ್. ಆ್ಯಂಡ್ ನಿಮ್ಗೆ ಯಾವ ಕೆಲಸದ ಮೇಲೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಯಾವಾಗಲೂ ಇಂಥ ಟೈಪ್ ಆಫ್ ಪೀಪಲಿಂದ ಅವಾಯ್ಡ್ ಆಗಿರಿ ಅಥವಾ ಎಲಿಮಿನೇಟ್ ಮಾಡಿಬಿಡಿ. ಲೈಕ್ ವಾಟ್ ಲಯನ್ ಹ್ಯಾಸ್ ಡಿಡ್ ದಟ್ ಟು ದಟ್ ಡಾಂಕಿ, ರೈಟ್? ಎಲಿಮಿನೇಟ್ ಮಾಡಿಬಿಡಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಒಂದು ಪಾಸಿಟಿವ್ ಗ್ರೋತ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಎಲಿಮಿನೇಟ್ ಮಾಡಿದ್ರೆ. ಆ್ಯಂಡ್ ಯು ಬಿಕಮ್ ಮೋರ್ ಬೆಟರ್ ಬೈ ಈಚ್ ಎವ್ರಿ ಡೇ, ರೈಟ್? ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಹೀಟೆಡ್ ಕಾನ್ವರ್ಸೇಷನ್ಗೆ ಯಾವತ್ತೂ ಅಷ್ಟೇ ಆದಷ್ಟು ಬೇಗ ನಾವು ಹೇಗೆ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ರೈಟ್? ರಾದರ್ ದೆನ್ ಅದನ್ನು ಬೆಳೆಸ್ಕೊಂಡು ಹೋಗೋದ್ರ ಬದಲು. ಇದಾಗಿತ್ತು ಈ ಒಂದು ವರದಿಯ ವಿಶೇಷ. ಐ ಹೋಪ್ ಈ ಒಂದು ವಿಶೇಷದಿಂದ ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಂದು ಸ್ಟ್ರೆಸ್ ಫ್ರೀ ಲೈಫ್ ಸಿಗುತ್ತೆ ಅಂತ ನಾನು ಆಶಿಸ್ತೀನಿ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ನಾವು ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.